राज्य सरकारने लागू केलेला द्वेष विधेयक कायदा मागे घ्यावा या मागणीसाठी बुधवारी भाजप कार्यकर्त्यांनी चन्नम्मा चौकापासून आंदोलनात्मक रॅली काढून जिल्हाधिकाऱ्यांमार्फत राज्यपालांना निवेदन सादर केले। राज्य सरकारने दुर्भावनापूर्ण हेतूने हा द्वेष विधेयक कायदा लागू केला आहे। सरकार विरोधात बोलणाऱ्या जनतेवर दडपशाही करण्यासाठी कट रचला जात आहे। हे विधेयक राज्यातील जनतेसाठी घातक आहे। कोणत्याही परिस्थितीत हा द्वेष विधेयक कायदा लागू करू नये अशी मागणी आंदोलनकर्त्यांनी केली। ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಕಳೆದ 2.5 ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ। ವಾಲ್ಮೀಕಿ ಹಗರಣ ಇರಬಹುದು, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಹಗರಣ ಇರಬಹುದು, ಅಧಿಕಾರಿಗಳು ಆತ್ಮಹತ್ಯೆ ಇರಬಹುದು, ಅದರ ಜೊತೆಗೆ ಈಗ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಘಟನೆಗಳು ಇರಬಹುದು। ಯಾವ ಘಟನೆ ಕಡೆನೂ ಇವ್ರದ್ದು ಲಕ್ಷ್ಯ ಇಲ್ಲ। ನಾ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತಿತಿ ನಾ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನಿಸ್ತಿತಿ ನಾ ಮುಖ್ಯಮಂತ್ರಿ ಆಗಬೇಕು। ಇತರವಾಗ ಕರ್ನಾಟಕದಲ್ಲಿ ಸರ್ಕಾರ ಸತ್ತಂಗೆ ಇದ್ದೆ ಅಂತ ಒಂದು ಅವಸ್ಥೆ ನಾವು ನೋಡ್ತಾ ಇದ್ದೀವಿ। ಆದ್ರೆ ಅದ್ರಾಗ ಮತ್ತೊಂದು ಹೊಸದು, ಯಾಕಂದ್ರೆ ರಾಹುಲ್ ಗಾಂಧಿ ವಿಶೇಷವಾಗಿ ಕಾಂಗ್ರೆಸ್ ನಾಯಕ ಕೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬುಕ್ ಕೈಯಾಗಿ ಹಿಡ್ದ ಸಂವಿಧಾನ ರಕ್ಷಣೆ ಮಾಡ್ರಿ, ಸಂವಿಧಾನ ಖತ್ರೆ ಮೇ ಅಂತ ಹೇಳ್ತಾ ಇದ್ದಾರೆ। ಆದ್ರೆ ಮೌಲಿಕ ಒಂದು ಸಾಮಾನ್ಯ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತಾರೋ ನಮ್ಮ ದೇಶದ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ। ಮಾತಾಡುವಂಥ ಅಧಿಕಾರ, ಟೀಕೆ ಮಾಡುವಂಥ ಅಧಿಕಾರ, ಕೆಟ್ಟ ಒಳ್ಳೆಯದ ಬಗ್ಗೆ ಜನರ ಮಟ್ಟ ವಿಷಯ ತಲುಪಿಸುವಂಥ ಅಧಿಕಾರ, ಆ ಅಧಿಕಾರ ಕೂಡ ಕಸ್ಕೊಳ್ಳುವಂಥ ಕೆಲಸ ಒಂದು ಹೊಸ ವಿಧೇಯಕ ಮುಖಾಂತರ ಮಾಡುವಂಥ ಷಡ್ಯಂತ್ರ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ। ಒಂದು ಹೊಸ ವಿಧೇಯಕ ತಂದಿದ್ದಾರೆ, ಅದು ಪಾಸು ಮಾಡಿದ್ದಾರೆ। ಯಾರು ಏನ ಅಂದ್ರೆ ದ್ವೇಷ ಭಾಷಣ ಮಾಡಂಗಿಲ್ಲ ಅಂತ ದ್ವೇಷ ಭಾಷಣ ಯಾರು ತೀರ್ಮಾನ ಮಾಡೋರು? ಮತ್ತು ನೀವು ಯಾವ್ದು ಭಾಷಣ ಮಾಡ್ತೀರಿ? ನೀವು ರಾಹುಲ್ ಗಾಂಧಿ ಏನೇನು ಮಾತಾಡ್ತಾರೆ? ಕಬರ್ ತೆರಿ ಖೋದಂಗೆ ನಮ್ಮ ನರೇಂದ್ರ ಮೋದಿ ಬಗ್ಗೆ ಯಾರು ಮಾತಾಡ್ತಾರೆ? ಮತ್ತು ಇದೆಂತ ಪ್ರಚೋದಾತ್ಮಕ ಹೇಳಿಕೆ ಅಲ್ಲ। ಆದ್ರೆ ಕರ್ನಾಟಕದಲ್ಲಿ ಇರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ, ರೈತರಿಗೆ ತೊಂದರೆ ಆಗಬೇಕು, ತನ್ನ ಅಧಿಕಾರದ ದುರುಪಯೋಗ ಮಾಡಬೇಕಂತ ಇದು ವಿಧೇಯಕ ತಂದಿದ್ದರು। ಆ ವಿಧೇಯಕದ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ। ಆ ವಿಧೇಯಕ ಹಿಂದಕ್ಕಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿದು ಬೇಡಿಕೆ। ಯಾಕಂದ್ರೆ ಇದ್ರ ದುರುಪಯೋಗ ಆಗುವಂಥ ಸಾಧ್ಯತೆ ಇದೆ। ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ನಾವು ಬೆಳಗಾವಿಯಲ್ಲಿ ಸೆಷನ್ ನಡೆಯುವಾಗ ಒಂದು ಸಣ್ಣ ಹುಡುಗಿ ಮೇಲೆ ಆಗಿದ್ದ ಅತ್ಯಾಚಾರ ಮುಚ್ಚಾಕುವಂಥ ಕೆಲಸ ಇಲ್ಲಿರುವಂಥ ಸಚಿವರು ಮಾಡಿದ್ದಾರೆ। ಏನು ಮತ್ತು ತಹಸೀಲ್ದಾರ್ ಆಫೀಸಲ್ಲಿ ಆಗಿದ್ದ ಆತ್ಮಹತ್ಯೆ ಮುಚ್ಚಾಕುವಂಥ ಕೆಲಸ ಸಚಿವರು ಮಾಡಿದ್ದಾರೆ। ಒಬ್ಬ ದಲಿತ ಕಾರ್ಯಕರ್ತರಾಗ ಬಡದಾಟ ಆಗಿದ್ದ ಕೆಲಸ ಘಟನೆ ಮುಚ್ಚಾಕುವಂಥ ಕೆಲಸ ಇಲ್ಲಿರುವಂಥ ಸಚಿವರು ಮಾಡಿದ್ದಾರೆ। ಮುಂದೆ ಈಗ ತಿಳ್ಕೂರು ನಾನು ಮಾತಾಡ್ತಿದ್ದಾರೆ, ನಾಳೆ ನನ್ನ ಮೇಲೆ ಒಂದು ಕೇಸ್ ಹಾಕವ್ರು, ಅದ್ರಾಗ ಏನಾದ್ರು ಕೆಟ್ಟು ಹುಡುಕ್ಯಾಡಿ ಅಂದ್ರೆ ಸಂವಿಧಾನ ಈಗ ಮೊದಲು 1975 ಇಂದಿರಾ ಗಾಂಧಿ ಸಂವಿಧಾನದ ಹತ್ಯೆ ಮಾಡಿದ್ರು, ಕರಾಳ ದಿನಾಚರಣೆ ತಂದ। ಈಗ ಕರಾಳ ದಿನ ಇದು ಎಮರ್ಜೆನ್ಸಿ ತಂದ, ಸಂವಿಧಾನ ಹತ್ಯೆ ಮಾಡುವಂಥ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು। ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಸಂವಿಧಾನದ ಹತ್ಯೆ ಮಾಡ್ತಾ ಇದ್ದಾರೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋಂಥ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿಗಿರುವಂಥ ಅಧಿಕಾರಿಗೆ ಒಂದು ಈ ಕಾನೂನು ಮುಖಾಂತರ ಕಟ್ಟಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ। ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ। ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಜಿಲ್ಲೆ ಎಲ್ಲ ನಾವು ಎಲ್ಲ ಪದಾಧಿಕಾರಿ, ಜಿಲ್ಲಾಧ್ಯಕ್ಷರಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಇದ್ದಾರೆ, ಮಂಡಳ ಅಧ್ಯಕ್ಷರಿದ್ದಾರೆ, ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ। ವಿಧೇಯಕ ಹಿಂದೆ ತಗೋಬೇಕು, ಇದು ಕಾನೂನು ರದ್ದು ಮಾಡಬೇಕು, ಇಲ್ಲ ಇದಕ್ಕಿಂತ ಉಗುರು ಹೋರಾಟ ಬರುವಂಥ ದಿನದಲ್ಲಿ ಭಾರतीय जनता पार्टी ಕೈಯಲ್ಲಿ ತಗೋತಾ ಇದೆ। या आंदोलनात बेळगाव भाजप शहर अध्यक्ष गीता सुतार, माजी आमदार संजय पाटील, मुरगेंद्रगौडा पाटील, दीपा कुर्ची, सविता कांबळे यांच्यासह इतर कार्यकर्ते उपस्थित होते। विनोद कोलकार, KMM मराठी, बेळगाव।